DCP ಬಂದು ಡ್ರೈ ಕೆಮಿಕಲ್ ಪೌಡರ್ ಅಂತ ಕರಿತೀವಿ, ಇಲ್ಲೇ ಡ್ರೈ ಕೆಮಿಕಲ್ ಪೌಡರ್ ಅಂತ ಹಾಕಿರ್ತಾರೆ DCP. ಮತ್ತು ಇದು ಕೆಪಾಸಿಟಿ ಬಂದು 6 kg, ರೀಫಿಲಿಂಗ್ ವಾರಂಟಿ ಬಂದು 3 years ಇರುತ್ತೆ. ಇದ್ರಲ್ಲಿ ಚೆಕ್ ಮಾಡಬೇಕಾದ್ರೆ ಗೇಜ್ ಚೆಕ್ ಮಾಡ್ತೀವಿ, ಓಸ್ ಚೆಕ್ ಮಾಡ್ತೀವಿ, ಇಲ್ಲಿ ಪೌಡ್ರ್ ಬಂದೈತಾ ಏನು ಅಂತ ಗೊತ್ತಾಗುತ್ತೆ. ಇದು ಆಲ್ಮೋಸ್ಟ್ ನಮಗೆ ಅಂತ ಕಣ್ಣೆದುರುಗಡೆ ಬರ್ತದೆ ಗೇಜ್ ನೋಡಪ್ಪ ಡೌನ್ ಆಗ್ಬಿಟ್ಟಿರೋ, ಪ್ರೆಷರ್ ಡೌನ್ ಆಗಿತ್ತು ಅಂದ್ರೆ KG ಗ್ರೀನಲ್ಲಿ ಇರಬೇಕಾ? ಗ್ರೀನಲ್ಲಿ ಇರಬೇಕು ಸರ್, ಗ್ರೀನಲ್ಲಿ ಇರಬೇಕು. ಪ್ರೆಷರ್ ಏನಾದ್ರು ಡೌನ್ ಆಗಿತ್ತು ಅಂದ್ರೆ ವೇಟಿಂಗ್ ಇರುತ್ತೆ, ಪ್ರೆಷರ್ ಡೌನ್ ಇದೆ, ಪ್ರೆಷರ್ ಇದಿರುತ್ತೆ. ಬಿಸಿಲಿಗೆ ಅಂತ ಹೇಳಿದ ಹಾಗೆ ಬಿಸಿಲಿಗೆ ಇದು ಕಾಯಿಲೆ ಕಾದಿ ಡೌನ್ ಆಗ್ಬಿಟ್ಟಿರುತ್ತೆ. ಆಮೇಲೆ ಸೇಫ್ಟಿ ಪಿನ್ ನೋಡ್ತೀವಿ, ಸೇಫ್ಟಿ ಪಿನ್ ಕರೆಕ್ಟ್ ಆಗುತ್ತಾ ಏನು ಅಂತ, ಮ್ಯಾನುಫ್ಯಾಕ್ಚರಿಂಗ್ ಗೇರು, ಆಮೇಲೆ ರೀಫಿಲಿಂಗ್ ವಾರಂಟಿ ಅಷ್ಟೇ ಸರ್. ಇದನ್ನು ಬಿಚ್ಚುತ್ತೀವಿ, ಹಿಂಗೆ ಬಿಚ್ಚಿ ಏನಾರ ಇದೇ ಬಿಚ್ಚಲ್ಲ ಸರ್, ಇಲ್ಲೇ ಬರೋಲ್ಲ, ಪೌಡ್ರ್ ಬಂದಿರೋ ಇಲ್ಲೇ ಬರೋಲ್ಲ ಆಲ್ಮೋಸ್ಟ್. ಇದು ಡ್ಯಾಮೇಜ್ ಆಗಿದ್ರೆ ಚೇಂಜ್ ಮಾಡೋದು. ಇದರಲ್ಲಿ ಡ್ಯಾಮೇಜ್ ಬರಲ್ಲ ಜಾಸ್ತಿ, ಕೆನೆಕ್ಸಲ್ಲಿ ಯಾವುದೂ ಡ್ಯಾಮೇಜ್ ಬರಲ್ಲ ಜಾಸ್ತಿ ಸರ್. ಆಲ್ಮೋಸ್ಟ್ ಕಂಪ್ನಿಗಳೆಲ್ಲ ಸಪ್ಲೈ ಮಾಡ್ತೀವಿ.